ಇದು ದೊಡ್ಡ ಹಗರಣ, ಇದು ಬಹುಕೋಟಿ ಹಗರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲಿ ಹೆಚ್ಚು ಕಡಿಮೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅಬೌವ್ 400 crores ಮೇಲಿದೆ. ಅದನ್ನ ಯಾವ ಉದ್ದೇಶಕ್ಕೆ, ಯಾರ ಹಿತಾಸಕ್ತಿಗೆ ಅದನ್ನ ಮಾಡೈತೆ ಅಂತ ನನಗೆ ಗೊತ್ತಿಲ್ಲ. ಶಾಮಿಲ್ ಯಾರ್ಯಾರಾಗಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಗೊತ್ತಾಗಲ್ಲ. ಅದನ್ನ ಎನ್ಕ್ವೈರಿಗೆ ಹಾಕಿದ್ಮೇಲೆ 100ಕ್ಕೆ 100 ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಈಚೆ ಕಡೆ ಬರುವಂಥ ವ್ಯವಸ್ಥೆ ಆಗುತ್ತೆ. ಈಗ ಏನು ಈ ನಮ್ಮ ಪ್ರಾಧಿಕಾರದ ಆಸ್ತಿಯನ್ನ ಬೇರೆಯವರಿಗೆ ಪರಭಾರೆ ಮಾಡಬೇಕು ಅಂತ ಹೋಗಿತ್ತು ಆ ಆಸ್ತಿ ಮತ್ತೆ ಪ್ರಾಧಿಕಾರಕ್ಕೆ ಬರೋವರೆಗೂ ನಮ್ಮೆಲ್ಲರ ನಿರಂತರ ಹೋರಾಟ ಇರ್ತದೆ. ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಬೇಡ. ಮೂಡ ನೀವು ಅನ್ಕೊಂಡಂಗೆ ನಮಗೂ ದೂರದ ಬೆಟ್ಟ ತರನೇ ಕಾಣ್ತಾ ಇತ್ತು. ಈಗ ನಮಗೆ ಕಲ್ಲೆಲ್ಲೈತೆ, ಮುಳ್ಳೆಲ್ಲೈತೆ ಎಲ್ಲ ಗೊತ್ತಾಯ್ತೈತೆ. ಅದನ್ನೆಲ್ಲವನ್ನು ಸರಿಸಿ ಸುಗಮವಾದ ಹಾದಿಯನ್ನ ಮಾಡ್ತೀವಿ ನಾವು. ಏನ್ ಟಾರ್ಗೆಟ್ ಮಾಡ್ತಾರೆ? ನನ್ನನ್ನು ಏನ್ ಮಾಡೋಕ್ಕಾಗುತ್ತೆ? ನಾನು ಒಬ್ಬ ಭಾರತ ದೇಶದ ಪ್ರಜೆ. ನಮ್ಮ ಪ್ರಾಧಿಕಾರದ ಆಸ್ತಿಯನ್ನ ಉಳಿಸೋದಕ್ಕೆ ನಾನು ಹೋರಾಟ ಮಾಡೋದು. ನನ್ನನ್ನು ಟಾರ್ಗೆಟ್ ಮಾಡೋರು ಏನ್ ಮಾಡೋಕ್ಕಾಗುತ್ತೆ? ಆ ಥರ ಏನಾದ್ರು ಮಾಡಿದ್ರೆ ಅದನ್ನ ಎದುರಿಸಕ್ಕೆ ನಾನು ಸಿದ್ಧಿದ್ದೀನಿ. ಮೂಡ ಸಭೆಯಲ್ಲಿ 21/3/2023 ನಡೆದಂಥ ಸಭೆಯ ನಡವಳಿಗಳನ್ನ ಇವತ್ತು ಸ್ಥಿರೀಕರಣ ಮಾಡಬೇಕಾಯ್ತು. 6ನೇ ತಾರೀಕು 9ನೇ ತಿಂಗಳಲ್ಲಿ ಸ್ಥಿರೀಕರಣ ಆಗಿರೋದನ್ನ ನಾವು ಯಾರನ್ನೂ ಒಪ್ಪಿರಲಿಲ್ಲ. ಅದು ಇವತ್ತು ಮತ್ತೆ ಚರ್ಚೆ ಆಯಿತು. ದಟ್ಗಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು 27 ಎಕರೆ ವಿಚಾರವಾಗಿ ಅದನ್ನು ನಾವೆಲ್ಲರನ್ನು ವಿರೋಧ ಮಾಡಿದ್ವಿ. ನಾವು, ಬಾಬು ಬಂಡಿ ಸಿದ್ದೇಗೌಡರು, ಮರತಿಬ್ಬೇಗೌಡರು ಮತ್ತು ದಿನೇಶ್ ಗುಳಿಗೌಡರು, ಮಧು ಮಾದೇಗೌಡರು, MLC ತಿಮ್ಮಯ್ಯನವರು, ದರ್ಶನ್ ಧ್ರುವ ನಾರಾಯಣವರು ನಾವೆಲ್ಲರನ್ನು ವಿರೋಧ ಮಾಡಿದ್ವಿ. ಅದನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು. ಅದು ಅಕ್ರಮವಾಗಿ ಆಗೈತೆ. ಕೋರ್ಟ್ ಆದೇಶ ಆಗೈತೆ. ಕೋರ್ಟ್ಗೆ ಅಪೀಲ್ ಹೋಗಬೇಕು. ಮತ್ತು ಇದನ್ನು ಯಾವುದೇ ರೀತಿ ವ್ಯವಹಾರನ ಮುಂದುವರಿಸಬಾರ್ದು ಅಂತ ಅಂದ್ಬಿಟ್ಟು ತೀರ್ಮಾನ ಆಯಿತು. ಅದಕ್ಕೆ ಅಧ್ಯಕ್ಷರು ಸಹಮತ ವ್ಯಕ್ತಪಡಿಸಿ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಅದು ಈಗ ತಟಸ್ಥವಾಗಿದೆ. ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ಅಂತ ಅನ್ನೋ ಥರದಲ್ಲಿ ನಾವು ಸಭೆಯಲ್ಲಿ, ಪ್ರಾಧಿಕಾರದ ಸಭೆಯಲ್ಲಿ ನಾವೆಲ್ಲ ಒಮ್ಮತವಾಗಿ ಅಭಿಪ್ರಾಯವನ್ನು ತಗೊಂಡಿದ್ದೀವಿ. ಅದು ಸ್ಥಿರೀಕರಣ ಆಗದೆ ಏನೇನು ಲೋಪದೋಷಗಳಾಗಿತ್ತು ಆ ಲೋಪದೋಷಗಳೆಲ್ಲವನ್ನು ಸರಿಪಡಿಸಿ ಮಾಡಿಸಬೇಕು ಅಂತ ನಾವೆಲ್ಲರನ್ನೂ ಒಮ್ಮತದಿಂದ ಹೇಳಿದ್ದೀವಿ. ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಎನ್ಕ್ವೈರಿಗೂ ಕೊಡಬೇಕು. ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದನೇ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡಿದ್ದೀವಿ. ಇಲ್ಲ SIT ಇಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಂದನೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಬರೀರಿ ಅಂತ ಹೇಳಿದ್ವಿ. ನಾವು ಸಹ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಮಾಡ್ಕೊಳ್ತೀವಿ. ಅದಕ್ಕೆಲ್ಲರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಅದು ಎನ್ಕ್ವೈರಿಗೆ ಆಗ್ತಾರೆ ಮತ್ತು ಅದು ಈಗ ಏನಾಗೈತೆ ಅದು ಸ್ಥಿರವಾಗಿ ಹಂಗೆ ಇರುತ್ತೆ. ಇದು ನಮಗೆ ಇದೊಂದು ದೊಡ್ಡ ಹಗರಣ ಥರದ ಕಾಣಿಸ್ತು. ಇದು ದೊಡ್ಡ ಹಗರಣ, ಇದು ಬಹುಕೋಟಿ ಹಗರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲಿ ಹೆಚ್ಚು ಕಡಿಮೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅಬೌವ್ 400 crores ಮೇಲಿದೆ. ಅದನ್ನು ಯಾವ ಉದ್ದೇಶಕ್ಕೆ, ಯಾರ ಹಿತಾಸಕ್ತಿಗೆ ಅದನ್ನು ಮಾಡೈತೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಚರ್ಚೆ ಮಾಡಿದ್ದೀವಿ. ಅದನ್ನು ನಾವು ಪರಿಶೀಲನೆ ಮಾಡಬೇಕು ಮತ್ತು ಅದನ್ನು ಸರ್ಕಾರದ ಅನುಮತಿಗೆ ಕಳಿಸ್ಬೇಕು. ಸರ್ಕಾರದಿಂದ ಎನ್ಕ್ವೈರಿ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನು ಕೇಳಿದ್ವಿ. ಅದೆಲ್ಲದಕ್ಕೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. 1/3ನೇ ತಿಂಗಳು 2023 ಇದು ರೆಸಲ್ಯೂಷನ್ ಆಗಿರೋದು. ಆವಾಗ ನಾವು ಯಾರೂ ಮೆಂಬರ್ಗಳಲ್ಲ, ಕಾಂಗ್ರೆಸ್ ಪಕ್ಷದವ್ರದ್ದು ಯಾರ್ದು ಮಿನಿಸ್ಟ್ರುಗಳೂ ಇರಲಿಲ್ಲ, ಸರ್ಕಾರವೂ ಇರಲಿಲ್ಲ. ಯಾರು ಅವತ್ತು BJP ಸರ್ಕಾರ ಆಯಿತು. BJP ಸರ್ಕಾರದ ಜೊತೆಗೆ BJPಯ ನಾಯಕರು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಚೇರ್ಮನ್ರಾಗಿದ್ದರು. ಆ ಅಧ್ಯಕ್ಷನೇ ಆ ಮೀಟಿಂಗ್ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿರೋರು. ಹಾಗಾಗಿ ಹೊಣೆ ಅವ್ರ ಮೇಲೇ ಹೋಗುತ್ತೆ. ಅದು ಶಾಮಿಲ್ ಯಾರ್ಯಾರಾಗಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಗೊತ್ತಾಗಲ್ಲ. ಅದನ್ನು ಎನ್ಕ್ವೈರಿಗೆ ಹಾಕಿದ್ಮೇಲೆ 100ಕ್ಕೆ 100 ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಈಚೆ ಕಡೆ ಬರುವಂಥ ವ್ಯವಸ್ಥೆ ಆಗುತ್ತೆ. ಅದನ್ನು ನಮ್ಮ ದರ್ಶನ್ ನಾರಾಯಣವ್ರು ಪ್ರಶ್ನೆ ಮಾಡಿದ್ರು. ವಕೀಲರುಗಳು ಏನು ಮಾಡಿದ್ರು, ಯಾಕೆ ವಕೀಲರುಗಳನ್ನೇ ಈ ರೀತಿ ಮಿಸ್ಗೈಡ್ ಮಾಡಿದ್ದಾರೆ ಕೋರ್ಟ್ಗೆ, ಮತ್ತು ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ಅವ್ರು ಯಾಕೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ, ಏನಕ್ಕೆ ಅವರು ಇದರಲ್ಲಿ ಎಡವಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಶ್ನೆಯನ್ನು ದರ್ಶನ್ ಧ್ರುವ ನಾರಾಯಣವ್ರು ಮಾಡಿದ್ರು. ಅದಕ್ಕೆ ವಕೀಲರುಗಳನ್ನ ಇನ್ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಭಾರಿ ಜೋಪಾನವಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು, ಮತ್ತು ಎಷ್ಟು ಈಗ ಯಾರ್ಯಾರು ವಕೀಲರುಗಳು ಇದ್ದರು ಇಲ್ಲಿವರೆಗೆ
ಅವ್ರು ಎಷ್ಟು ಕೇಸನ್ನ ಮೂಡಾಗೆ ಗೆದ್ದುಕೊಟ್ಟಿದ್ದಾರೆ ಮತ್ತು ಎಷ್ಟು ಕೇಸು ನಮ್ಮ ಮೂಡ ವಿರುದ್ಧವಾಗಿ ಆಗೈತೆ, ನಮ್ಮ ಪ್ರಾಧಿಕಾರದ ವಿರುದ್ಧವಾಗಿ, ಅದನ್ನೆಲ್ಲವನ್ನು ಲೆಕ್ಕಾಚಾರ ಹಾಕಿ ವಕೀಲರುಗಳನ್ನ ನೇಮಕಾತಿ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ನಾನು ಮನವಿ ಮಾಡಿದ್ದೀನಿ, ಇದ್ರ ವಿಚಾರವಾಗಿ ನಾನು ಅವ್ರಿಗೆ ತಿಳಿಸಿದ್ದೀನಿ, ಈ ಥರ ಎಲ್ಲ ನಡೆದಿದೆ ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಎನ್ಕರೇಜ್ಮೆಂಟ್ ಮಾಡುವಂಥ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಇದನ್ನು ವಿರೋಧಿಸ್ತಾರೆ ಮತ್ತು ಇದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕ್ರಮ ವಹಿಸುವಂಥ ಕೆಲಸನ ನಮ್ಮ ಸರ್ಕಾರ ಮಾಡ್ತಿದೆ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಮತ್ತು ಮುಖ್ಯಮಂತ್ರಿಗಳಿಗೆ ನನಗಿಂತ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇದೆ. ನಮ್ಮ ಧ್ವನಿಯನ್ನು ಅಡಗಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬರು ನೆರಳಲ್ಲಿ ರಾಜಕಾರಣವನ್ನು ಮಾಡ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬರು 50 ವರ್ಷದ ರಾಜಕಾರಣದಲ್ಲಿ ಯಾವ ರೀತಿ ಅವರು ನಡ್ಕೊಂಡ್ರು ಅದನ್ನೆಲ್ಲವನ್ನು ನಾವು ಹತ್ರದಿಂದ ನೋಡಿದ್ದೀವಿ. ಅವರ ನಡೆನೇ ನಮಗೆ ಮಾರ್ಗದರ್ಶನ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅವ್ರು ಯಾರಿಗೂ ಇವತ್ತರೆಗ ತಲೆ ಬಗ್ಸುವಂಥ ಕೆಲಸನ ಮಾಡಿಲ್ಲ. ನಾವು ಅವರ ಹಾದಿಯಲ್ಲೇ ನಾವು ನಡೀತೀವಿ, ಯಾರಿಗೂ ತಲೆ ಬಗ್ಸುವಂಥ ವಿಚಾರ ಇಲ್ಲ. ಇಲ್ಲಿ ನಾವೆಲ್ಲರೂ ಅಪ್ಟಾ ಸಿದ್ದರಾಮಯ್ಯನವರ ಶಿಷ್ಯರು, ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡ್ತಾ ಇರೋರು, ಜನಸೇವೆ ಮಾಡ್ತಾ ಇರೋದು, ಜನಗಳ ಜೊತೆಲಿ ಬೆರೀತಾ ಇರೋದು, ಅವ್ರ ಹಾದಿಯಲ್ಲಿ ನಾವು ನಡೀತೀವಿ. ನಾನು CBIಗೂ ಕೇಳಿದ್ದೀನಿ. ಈಗ ನಾವು ಎಲ್ಲರನ್ನೂ ಒಮ್ಮತದಿಂದ ನಾವು ಸದಸ್ಯರುಗಳೆಲ್ಲ ರಿಟೈರ್ಡ್ ಜಸ್ಟಿಸ್ನ ನೇಮಕಾತಿ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ. ಹೈಕೋರ್ಟ್ ಜಸ್ಟಿಸ್ನ ಅವರನ್ನು ಇದಕ್ಕೆ ಪೂರಕವಾಗಿ ಇದ್ದಾರೆ. ಇಲ್ಲ ಆಯಿತು, ನೀವು ಹೇಳ್ತಾ ಇರೋದೆಲ್ಲವನ್ನೂ ಮೇಲ್ನೋಟಕ್ಕೆ ತಪ್ಪಾಗಿ ಕಾಣಿಸ್ತಾ ಇರೋದ್ರಿಂದ ಇದಕ್ಕೆ ನಾನು ರೆಸೊಲ್ಯೂಷನ್ ಮಾಡಿದ್ರು ಅವರನ್ನು, ಮತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆಸುವಂಥ ಕೆಲಸನ ಎಲ್ಲನೂ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಸ್ ಎ ಚೇರ್ಮನ್ ಆಗಿ ರಾಜಕಾರಣಿಗಳು ಮಾಡಿದ್ದಾರೆ ಅಂತಲ್ಲ, ಇಲ್ಲಾರು ರಿಯಲ್ ಎಸ್ಟೇಟ್ ಅವರು ಇರ್ಬೋದು, ರಾಜಕಾರಣಿಗಳಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಅದೆಲ್ಲನೂ ಇದನ್ನು ಯಾರೋ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಮತ್ತು ಅಧಿಕಾರಿಗಳನ್ನ ತಪ್ಪು ದಾರಿಗೆ ಎಳೆದು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂಥ ಕೆಲಸ ಅಂತ ನನಗನ್ನಿಸ್ತೈತೆ. ಅದನ್ನೆಲ್ಲ ತನಿಖೆಯಿಂದ ಗೊತ್ತಾಯ್ತದೆ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ 100% ಗೊತ್ತಾಯ್ತದೆ. ಈಗ ಏನು ಈ ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಬೇರೆಯವ್ರಿಗೆ ಪರಭಾರೆ ಮಾಡಬೇಕು ಅಂತ ಹೋಗಿತ್ತು ಆ ಆಸ್ತಿ ಮತ್ತೆ ಪ್ರಾಧಿಕಾರಕ್ಕೆ ಬರೋವರೆಗೂ ನಮ್ಮೆಲ್ಲರ ನಿರಂತರ ಹೋರಾಟ ಇರ್ತದೆ. ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಬೇಡ. ನಾವು ಶಕ್ತಿ ಮೀರಿ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತೀವಿ. ತೀವ್ರತೆ ಅಂತಂದರೆ ಈಗ ಏನು ಹೋರಾಟ ಮಾಡ್ತಾಯಿದ್ದೀವಿ ನಾವು, ಈಗ ಟೆಕ್ನಿಕಲಾಗಿ ಏನು ಮಾಡಬೇಕು, ಲೀಗಲಾಗಿ ಏನು ಮಾಡಬೇಕು, ಸರ್ಕಾರದನ್ನ ನಾವು ಯಾವ ರೀತಿ ನಾವು ಕನ್ವಿನ್ಸ್ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಯಾವ ರೀತಿ ತಿಳಿಸ್ಬೇಕು, ಅದನ್ನೆಲ್ಲವನ್ನೂ ಮಾಡ್ತಾಯಿದ್ದೀವಿ. ಮತ್ತು ಅಧಿಕಾರಿಗಳು ಏನು ತಪ್ಪು ಮಾಡೋರೆ ಅದನ್ನೆಲ್ಲನೂ ತಿಳಿಸುವಂಥ ಕೆಲಸನ ನಾವು ಯಾರ್ಯಾರಿಗೆ ಮಾಡಬೇಕು ಅದೆಲ್ಲವನ್ನೂ ಮಾಡ್ತೀವಿ. ನಾವು ಈ ಆಸ್ತಿಯನ್ನು ಪ್ರಾಧಿಕಾರಕ್ಕೆ ವಾಪಸ್ ಕೊಡಿಸೋ 1000% ಅದು ಬರೋವರೆಗೆ ನಾವು ವಿಶ್ರಮಿಸೋದಿಲ್ಲ. ಮೂಡಾಗೆ ಮೆಂಬರಾಗಿ ನಾನಾಗಲಿ, ದರ್ಶನ್ ಧ್ರುವನಾರಾಯಣ ಅವರಾಗಲಿ ಎಲ್ಲರನ್ನೂ ಹೊಸ್ದಾಗಿ ಬಂದಿರೋದು. ನಾವು ಮೂಡ ನೀವು ಅಂದ್ಕೊಂಡಂಗೆ ನಮಗೂ ದೂರದ ಬೆಟ್ಟದ ಥರನೇ ಕಾಣ್ತಾಯಿತ್ತು. ಈಗ ನಮಗೆ ಕಲ್ಲೆಲ್ಲೈತೆ, ಮುಳ್ಳೆಲ್ಲೈತೆ ಎಲ್ಲವೂ ಗೊತ್ತಾಯ್ತೈತೆ. ಅದನ್ನೆಲ್ಲವನ್ನು ಸರಿಸಿ ಸುಗಮವಾದ ಹಾದಿಯನ್ನು ಮಾಡ್ತೀವಿ. ನಾವು ಧೈರ್ಯ ಏನಿಲ್ಲ, ಪಾರದರ್ಶಕವಾಗಿ ಮಾಡಬೇಕು ಅಂತ ನನಗನ್ನಿಸ್ತು. ಪಾರದರ್ಶಕವಾಗಿ ನನ್ನನ್ನು ಆರಿಸಿ ಕಳಿಸಿದ್ದಾರೆ. 75,000 ಜನ ಮತ ಕೊಟ್ಟು ನನ್ನನ್ನು ಆರಿಸಿ ಕಳಿಸಿದ್ದಾರೆ. ನನ್ನನ್ನು ನ್ಯಾಯಯುತವಾಗಿ ನಡೀತಾನೆ, ನ್ಯಾಯಯುತವಾಗಿರ್ತಾನೆ ಅಂತ ಅಂದ್ಬಿಟ್ಟು ಆರಿಸಿ ಕಳಿಸ್ತಾರೆ. ನಾನು ಅದರಂತೆ ನಾನು ನಡೀತೀನಿ. ಸರ್, ಯಾವುದೇ ರಾಜಕಾರಣಿ ಆಗಲಿ, ಯಾರೇ ಆಗಲಿ, ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ಯಾರಿಗೆ ಏನೇ ಮಾಡಬೇಕಾದ್ರೂ ಜನ, ನಮ್ಮ ಭಾರತ ದೇಶದ ಪ್ರಜೆಗಳು, ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಮತದಾರರುಗಳು ನಮಗೆ ಮಾಡಬೇಕು. ಅವ್ರಿಗೆ ಎದುರುಕಂತೀನೋ ಹೊರತು ನಾನು ಯಾವುದೇ ರಾಜಕಾರಣಿಗಳಿಗಾಗಲಿ, ಅಧಿಕಾರಿಗಳಿಗಾಗಲಿ, ಇನ್ನೊಬ್ರಿಗಾಗಲಿ ಎದುರುವಂಥ ವಿಚಾರ ಇಲ್ಲವೇ ಇಲ್ಲ. ಏನು ಟಾರ್ಗೆಟ್ ಮಾಡ್ತಾರೆ? ನನ್ನನ್ನು ಏನು ಮಾಡೋಕ್ಕಾಗುತ್ತೆ? ನಾನು ಒಬ್ಬ ಭಾರತ ದೇಶದ ಪ್ರಜೆ. ನಮ್ಮ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ನಾನು ಹೋರಾಟ ಮಾಡೋದು. ನನ್ನನ್ನು ಟಾರ್ಗೆಟ್ ಮಾಡೋರು ಏನು ಮಾಡೋಕ್ಕಾಗುತ್ತೆ? ಆ ಥರ ಏನಾದ್ರು ಮಾಡಿದ್ರೆ ಅದನ್ನು ಎದುರಿಸೋಕ್ಕೆ ನಾನು ಸಿದ್ಧಿದ್ದೀನಿ. ನಾನು ಹೇಳಿದ್ನಲ್ಲ, ದರ್ಶನ್ ಧ್ರುವನಾರಾಯಣವರು, ಬಾಬು ಬಂಡಿ ಸಿದ್ದೇಗೌಡರು, ಮರ್ತಿಬ್ಬೇಗೌಡರು, MLC ತಿಮ್ಮಯ್ಯನವರು, ದಿನೇಶ್ ಗೂಳಿಗೌಡರು, ಮಧುಮಾದೇಗೌಡರು ಇವರೆಲ್ಲರೂ ನಮ್ಮ ಪರವಾಗಿ ಸಹಮತವನ್ನು ವ್ಯಕ್ತಪಡಿಸಿದ್ರು. ಮತ್ತು BJPಯ ಶಾಸಕರಾದಂಥ ವತ್ಸ ಅವರು ನಮ್ಮ ನಿರ್ಣಯದ ಪರ ನಿಂತರು.